ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, ಫ್ರೀ ಟ್ರೈನಿಂಗ್ ವಸತಿ ಸಹಿತ ಡ್ರೈವಿಂಗ್ ತರಬೇತಿ ಕೊಡ್ತಾರೆ. ನೀವು ಅರ್ಜಿ ಹಾಕ್ಬೋದು. ಯಾರ್ಯಾರೆಲ್ಲ ಅರ್ಜಿ ಹಾಕ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡೋರು ಕೂಡ ಫಾಲೋ ಮಾಡಿ. ಇದೀಗ ಸಿಹಿ ಸುದ್ದಿ ತಿಳಿದು ಬಂದಿದೆ. ಎಲ್ಲರಿಗೂ ಕೂಡ ವಾಹನವನ್ನು ಚಾಲನೆ ಮಾಡಬೇಕೆಂಬ ಆಸೆ ಇದ್ದೇ ಇರುತ್ತದೆ. ಆದರೆ ಅವರು ವಾಹನವನ್ನು ಚಾಲನೆ ಮಾಡಲು ಹೋದರೆ ಅವರಿಗೆ ಬರೋದಿಲ್ಲ, ಯಾಕೆಂದರೆ ಅನುಭವ ಇರುವುದಿಲ್ಲ ಮತ್ತು ಡ್ರೈವಿಂಗ್ ತರಬೇತಿ ಕೂಡ ಸರಿಯಾಗಿ ಮಾಡಿಸ್ಕೊಂಡಿರಲ್ಲ. ಅದಕ್ಕೋಸ್ಕರ ನೀವು ಆರಾಮಾಗಿ ಉಚಿತವಾಗಿ ನೀವು ಡ್ರೈವಿಂಗ್ ಸ್ಕೂಲ್ ಕಲಿಬೇಕಂದ್ರೆ ಏನು ಮಾಡಬೇಕಂತ ನೋಡ್ಕೊಳ್ಳಿ. ನೀವು ಉಚಿತವಾಗಿ ವಾಹನ ಚಾಲನೆ ತರಬೇತಿ ಸೇರಿಕೊಳ್ಳಬೇಕು ಎಂಬ ಆಸಕ್ತಿ ಇದ್ದರೆ ಇದೀಗ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಿಂದ ಉಚಿತ ವಸತಿ ಊಟ ಸಹಿತ 30 ದಿನಗಳ ಲಘು ವಾಹನ ಚಾಲನೆ ತರಬೇತಿಯನ್ನು ಆಹ್ವಾನಿಸಲಾಗಿದೆ. ಇದರ ಬಗ್ಗೆ ಮಾಹಿತಿ ಬೇಕಂತ ಇದ್ದರೆ ನೋಡ್ಕೊಳ್ಳಿ. ಉಚಿತ ವಾಹನ ಚಾಲನೆ ತರಬೇತಿ 2023-24ನೇ ಸಾಲಿನ ಪರಿಶಿಷ್ಟ ಜಾತಿ ಮತ್ತು ಉಪ ಯೋಜನೆ SC/ST ಹಾಗೂ ಉಪ ಯೋಜನೆ ಯೋಜನೆ ಪರಿಶಿಷ್ಟ ಜಾತಿ SC/ST ಓಕೆನಾ, ಉಚಿತವಾಗಿ ನಿಮಗೆ ಹೇಳ್ಕೊಡ್ತಾರೆ. ನೀವು ಕೂಡ ಹೋಗಿ ಕಲ್ತ್ಕೋಬೋದು. SC/STನವ್ರಿಗೆ ಮಾತ್ರ ಅನಿಸುತ್ತೆ. ಕಚೇರಿಯಿಂದ ಚಾಲನೆ ಪತ್ರ ಬ್ಯಾಡ್ಜ್ ನೀಡುವ ಕಾರ್ಯಕ್ರಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಈ ಒಂದು ಉಚಿತ ತರಬೇತಿ ಡ್ರೈವಿಂಗ್ ಕಲಿಸಲು ಆಸಕ್ತಿ ಇದ್ದವರು ಈ ತರಬೇತಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ಉಚಿತ ತರಬೇತಿ ಪಡೆಯಲು ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು, ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಬೇಕಾಗುವ ದಾಖಲೆಗಳು ಎಂಬುದರ ಬಗ್ಗೆ ತಿಳಿಯೋಣ. ನೋಡ್ಕೊಳ್ಳಿ. ಚಾಲನಾ ತರಬೇತಿಯ 2 ವಿಧಗಳು ಇವೆ. ಲಘು ವಾಹನ ಚಾಲನಾ ತರಬೇತಿ, ಕಾರ್, ಜೀಪ್ ಮತ್ತು ಭಾರಿ ವಾಹನ ಚಾಲನಾ ತರಬೇತಿ ಮತ್ತು ಬಸ್. ನೀವು ಯಾವುದೋ ಒಂದು ಕಲ್ತ್ಕೋಬೋದು. ಈ 2 ತರಬೇತಿಗಳಿಗೆ ಅರ್ಜಿ ಸಲ್ಲಿಸಬಹುದು. ಈ ತರಬೇತಿಗೆ ಅರ್ಜಿ ಸಲ್ಲಿಸುವ ದಾಖಲಾತಿಗಳು ಈ ಕೆಳಗಿನಂತಿವೆ. ನೋಡ್ಕೊಳ್ಳಿ. ಜನ್ಮ ದಿನದ ಬಗ್ಗೆ ಜನನ ಮರಣ ಪತ್ರ, ನೆಕ್ಸ್ಟ್ SSLC ಅಂಕಪಟ್ಟಿ, ಶಾಲಾ ವರ್ಗಾವಣೆ ಪ್ರಮಾಣ ಪತ್ರ, ನೆಕ್ಸ್ಟು ನೋಟರಿಯಿಂದ ಪಡೆದ ಪತ್ರ, ಆಧಾರ್ ಕಾರ್ಡ್, ಜಾತಿ ಮತ್ತು ಕಂದ ಆದಾಯ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಅಳತೆ ಭಾವಚಿತ್ರಗಳು 5. ಓಕೆ. ಚಾಲನಾ ತರಬೇತಿ ಕಾರ್ ಆರ್ ಜೀಪ್. ಈ ತರಬೇತಿ ಪಡೆಯಲು ಇಚ್ಛಿಸುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳು ಲಘು ವಾಹನ ಚಾಲನಾ ತರಬೇತಿ ಕಾರ್ ಆರ್ ಜೀಪ್ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಕನಿಷ್ಠ 18 ವರ್ಷ ಆಗಿರಬೇಕು, 45 ವರ್ಷ ಒಳಗಿರಬೇಕು. ನೆಕ್ಸ್ಟು ಬಸ್ ಚಾಲನೆ ತರಬೇತಿ ಪಡೆಯೋರು ನೋಡ್ಕೊಳ್ಳಿ. ಎಷ್ಟು ಇರಬೇಕು? 20 ವರ್ಷ ಮೇಲಿರಬೇಕು, 45 ವರ್ಷ ಒಳಗಡೆ ಇರಬೇಕು. ಓಕೆನಾ. ನೀವು ಇದಕ್ಕೆ ಅರ್ಜಿ ಹಾಕಬೇಕು. ಪಡೆದು 1 ವರ್ಷ ಪೂರ್ಣಗೊಂಡಿರಬೇಕು. ಹಾಗೆಯೇ ಲಘು ವಾಹನ ಚಾಲನಾ ಅನುಪ್ರಜ್ಞಾ ಪತ್ರ ಪಡೆದು 1 ವರ್ಷ ಆಗಿರಬೇಕು. ವಸತಿ ಊಟ ಸಹಿತ 30 ದಿನಗಳ ತರಬೇತಿ ಇರುತ್ತೆ. ನಿಮಗೆ 30 ದಿನ ಫ್ರೀ ಕೋಚಿಂಗ್ ಕೊಡ್ತಾರೆ. ಓಕೆ. ಅರ್ಜಿ ಸಲ್ಲಿಸಬೇಕು ನೋಡಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನ ಯಾವತ್ತಂದರೆ ಆಸಕ್ತಿ ಇರುವವರು ಈ ಕೆಳಗೆ ಇರುವ ವೆಬ್ಸೈಟ್ಗೆ ಹೋಗಿ 30 ಜನವರಿ ನಿಮಗೆ ನೋಡ್ಕೊಳ್ಳಿ. 31 ಜನವರಿ 2024 ಒಳಗಡೆ ಹೆಸರು 4 ನೋಂದಾಯಿಸಿರಬೇಕು. ಓಕೆನಾ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಸಂಪರ್ಕಿಸಿ. ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಅದೇ ರೀತಿಯಲ್ಲಿ ಮೊಬೈಲ್ ಸಂಪರ್ಕ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ನೋಡ್ಕೊಳ್ಳಿ. ಓಕೆನಾ. ಎಲ್ಲ ಜೆರಾಕ್ಸ್ ತಗೊಂಡೋಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ನೋಂದಣಿ ಮಾಡ್ಕೋಬೇಕು. ಈ ಅಡ್ರೆಸ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಆಸಕ್ತಿ ಇರುವ ಪರಿಶಿಷ್ಟ ಜಾತಿ ಮತ್ತು ತಮ್ಮ ಮೂಲ ದಾಖಲೆಗಳನ್ನು ಜೆರಾಕ್ಸ್ ಮಾಡಿಕೊಂಡು ಬೆಂಗಳೂರು ಮಹಾನಗರ ಸಂಸ್ಥೆ ಮೂಲಮಾಪನ ಸಂಸ್ಥೆ ಇಲಾಖೆ 3ನೇ ಮಹಡಿ, ಶಾಂತಿನಗರ ಬಸ್ ನಿಲ್ದಾಣ, ಬೆಂಗಳೂರು 560027ನಲ್ಲಿ ಸಲ್ಲಿಸಿ 31 ಜನವರಿ 2024 ಒಳಗಡೆ ಹೆಸರು ನೋಂದಣಿ ಮಾಡಿಸಿಕೊಳ್ಳಬೇಕು. ಓಕೆನಾ. ನೋಂದಣಿ ಮಾಡಿಸ್ಕೊಳ್ಳಿ. ಇದೇ ರೀತಿ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.